2025ನೇ ಸಾಲಿನ ಸಕ್ಕರೆ ಕಾರ್ಖಾನೆ ನಿರ್ದೇಶಕರ ಸಾಮಾನ್ಯ ಚುನಾವಣೆಯಲ್ಲಿ ಮಾದೇವಪ್ಪ ಯಾದವಾಡ್ ರವರು ಜಯಶಾಲಿಯಾಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಸಕ್ಕರೆ ಕಾರ್ಖಾನೆಯ ನೇಮಿತ ಕಾರ್ಪೊರೇಟ್ ರಾಮದುರ್ಗ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಸಾಮಾನ್ಯ ಚುನಾವಣೆ 2025ರ ರಿಸಲ್ಟ್ಗಳನ್ನ ಹೇಳ್ತಾ ಇದ್ದೀವಿ. ಮೀಸಲಿರುವ ಅವರ್ಗ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದ ಮಹದೇವಪ್ಪ ಯಾದವಾಡ್ 5,003 ಮತಗಳು, ಮಲ್ಲಪ್ಪ ಯಾದವಾಡ್ 4,874. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನ್ಪೇಟ್ನ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ 2025ನೇ ಸಾಲಿನ ನಿರ್ದೇಶಕರ ಸಾಮಾನ್ಯ ಚುನಾವಣೆಯಲ್ಲಿ ಮಾದೇವಪ್ಪ ಯಾದವಾಡ್ ರವರು ಜಯ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮೆಲ್ಲರ ಆಶೀರ್ವಾದದಿಂದ ಮಾದೇವಪ್ಪ ಯಾದವಾಡ್ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ತಂದುಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರಿಗೆ ಯಾದವಾಡ್ ಕುಟುಂಬದಿಂದ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕ್ಷೇತ್ರದಲ್ಲಿ ಬೇರೆ ಬೇರೆ ಜಿಲ್ಲೆಗಳ 7 ಜಿಲ್ಲೆಗಳಲ್ಲಿ 36 ತಾಲೂಕಿನಲ್ಲಿ ಮತದಾರರು ಮಾದೇವಪ್ಪ ಯಾದವಾಡ್ ಅವರನ್ನ ಸಿಎ ಸಕ್ಕರೆ ಕೊಟ್ಟಿರ್ತಕ್ಕಂಥ ಅಜ್ಜಿಗೆ ನಾವು ಓಟ್ ಕೊಡ್ತಾರೆ ಅಂತ ಹೇಳಿ ಓಟ್ ಕೊಟ್ಟಿದಾರಲ್ಲ ಅವರಿಗೆ ಮೊದಲ ಅಭಿನಂದನೆ. ಇವತ್ತು ಬೇರೆ ಬೇರೆ ಕಾರಣಾಂತರಗಳಿಂದ ಷಡ್ಯಂತ್ರವನ್ನು ಮಾಡಿ ಮಾದೇವಪ್ಪ ಯಾದವಾಡ್ ಅವ್ರನ್ನ ಮತ್ತು ಅವರ ಪೆನಲ್ ಅನ್ನ ಹೆಸರು ಕೆಡಿಸಬೇಕನ್ನುವಂತ ಹುನ್ನಾರದಿಂದ ಬಹಳ ಜನರ ಕುತಂತ್ರದಿಂದ ಎಲ್ಲ ಕೆಲಸ ಮಾಡಿದ್ರು. ಆದ್ರೆ ನಮ್ಮ ಕಾರ್ಯಕರ್ತರ ಪಡೆ ಇವತ್ತಿನ ದಿವಸ ಇಂಥ ಅಭಿಮಾನಕ್ಕೋಸ್ಕರವಾಗಿ ಮಾದೇವಪ್ಪ ಯಾದವಾಡ್ ಅವರ ಆ ನೇತೃತ್ವದಲ್ಲಿ ಇವತ್ತು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ನೋಡಿದಾಗ ಇಡೀ ಬೆಳಗಾವಿ ಜಿಲ್ಲೆಯೊಳಗೆ ಸಹಿತ ಮಾದೇವಪ್ಪನ ಚಾಪ ಇನ್ನು 3. ಆದ್ರೆ ವೈಯಕ್ತಿಕವಾಗಿ ನಾನಿವತ್ತು ಬೇರೆ ಏನು ಹೇಳಕ್ ಹೋಗೋದಿಲ್ಲ. ಇವತ್ತು ಕಾರ್ಖಾನೆಯನ್ನ ಸುಸ್ಥಿತಿಗೆ ತಂದಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದಾಗ ಈಗಾಗಲೇ ಅದು ಕಾರ್ಖಾನೆ ಒಂದು ದುಸ್ಥಿತಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಾದೇವಪ್ಪ ಯಾದವಾಡ್ ಅವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಕೇಂದ್ರ ಸರ್ಕಾರದ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಾಗಿರ್ಬೋದು, ಯಡಿಯೂರಪ್ಪಾಜಿಯವರಾಗಿರ್ಬೋದು, ಅವ್ರ ನೇತೃತ್ವದೊಳಗೆ ಕಾರ್ಖಾನೆಯನ್ನ ಪುನರುಚ್ಚೇತನ ಮಾಡಿ ಇವತ್ತು 11 ಕೋಟಿ ರೂಪಾಯಿ ಎಫ್ಡಿ ಇಟ್ಟಿರ್ತಕ್ಕಂಥದ್ದು. 13 ವರ್ಷಗಳ ನಿರಂತರವಾಗಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಕ್ಕರೆ ಕೊಟ್ಟಿರ್ತಕ್ಕಂಥ ದೇಶದ ಒಂದೇ ಕಾರ್ಖಾನೆ. ವೈಯಕ್ತಿಕವಾಗಿ ನಾವೆಲ್ಲರೂ ಇವತ್ತು ನಿಮ್ಮ ಅಭಿನಂದನೆ ಹೇಳಿದ್ದು ಕಮ್ಮಿ ಅಂತ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ ಬಹಳ ಷಡ್ಯಂತ್ರ ಇತ್ತು. ಎಲ್ಲಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾದವಾಡ್ ಮಾದೇವಪ್ಪನ ಇವತ್ತು ದಿವಸ ರಾಜಕೀಯ ಕ್ಷೇತ್ರದಿಂದ ಮುಗಿಸ್ಬೇಕನ್ನುವಂತ ಹುನ್ನಾರ ಬಹಳ ಜನರಲ್ಲಿತ್ತು. ಆದ್ರೆ ನಿಮ್ಮಂತ ಕಾರ್ಯಕರ್ತರ ಪಡೆ ನಮ್ ಜೊತೆಗಿದ್ದಾಗ ಯಾರು ತಡೆಯೋದಿಲ್ಲ ಅನ್ನುವಂತ ಶಕ್ತಿ ನಿಮ್ಮ ದಯವಿಟ್ಟು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಪ್ರೀತಿ ವಿಶ್ವಾಸದಿಂದ ಇವತ್ತು 11 ಜನರನ್ನ ಆಯ್ಕೆ ಮಾಡಿ ಮಾದೇವಪ್ಪ ಯಾದವಾಡ್ ಅವರ ಮರ್ಯಾದೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಇದ್ರೆ ಅದು ನಮ್ಮ ಕಾರ್ಯಕರ್ತರ ಪಡೆ ಅಂತ ಬಹಳ ಹೆಮ್ಮೆ. ನಿಮ್ಮ ತನು ಮನ ಧನದಿಂದ ಇವತ್ತಿನ ಎಷ್ಟು ಹೊತ್ತಿನವರೆಗೂ ಸಹಿತ ನಮ್ಮ ಮಾದೇವಪ್ಪ ಯಾದವಾಡ್ ಜೊತೆಗೆ ನೀವೆಲ್ಲರೂ ಹೆಗರಿಗಳು ಕೊಟ್ಟು ಇವತ್ತು ನೇತೃತ್ವ ಎಲ್ಲರೂ ಇವತ್ತು ದಿವಸ ನಮ್ಮ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಇವತ್ತು ದಿವಸ ವ್ಯತ್ಯೆ ಪಡುವಂಗಿಲ್ಲ. ಅವರನ್ನು ಮುಂಬರುವ ದಿನಮಾನೊಳಗೆ ಮಾದೇವಪ್ಪ ಯಾದವಾಡ್ ಎಂದು ಕೈ ಬಿಡೋದಿಲ್ಲ ಅನ್ನುವಂತ ಸಂದೇಶವನ್ನ ನಾನು ಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ದಿವಸ ಎಲ್ಲಾ ಕಾರ್ಯಕರ್ತರು ಹೆಚ್ಚಿನ ಹುಮ್ಮಸ್ಸಿಂದ ಮುಂಜಾನೆಯಿಂದ ಸಾಯಂಕಾಲವರೆಗೆ ಇವತ್ತಿನವರೆಗೂ ಸಹಿತ ನಿರಂತರವಾಗಿ ಗೆಲುವಿನ ಒಂದು ರುಚಿಯನ್ನು ನೋಡಿ ಬಹಳ ಸಂತೋಷ ಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಆ ಕಾರ್ಖಾನೆಯನ್ನ ಮುಂದುವರಿಸುವಂತ ಶಕ್ತಿ ಮಾದೇವಪ್ಪ ಯಾದವಾಡ್ ಕೊಡ್ಲಿ. ಜೊತೆಗೆ ಗೊಡಚಿರನ್ನ ಸಾಕ್ಷಿಯಾಗಿ ಮಾದೇವಪ್ಪ ಯಾದವಾಡ್ ಅವರು ಇವತ್ತಿನವರೆಗೂ ಸಹಿತ ಆ ಕಾರ್ಖಾನೆಯಲ್ಲಿ ಯಾವುದೇ ಲೋಪದೋಷಗಳಿಲ್ಲದೆ ಕೈ ಸ್ವಚ್ಛ ಬಾಯಿ ಸ್ವಚ್ಛ ಇರುವುದರಿಂದ ಅದನ್ನು ಜೋಪಾನ ಇಟ್ಕೊಂಡು 11 ಕೋಟಿ ರೂಪಾಯಿ ಎಫ್ಡಿ ಮಾಡಿರ್ತಕ್ಕಂಥದ್ದು. ಪ್ರತಿ ವರ್ಷ ಪಂಚಮಿಗೆ ತಾಯಂದಿರಿಗೆ ಸಕ್ಕರೆ ಮುಖಾಂತರವಾಗಿ ಆ ಪಂಚಮಿಗೆ ಸಿಹಿಯನ್ನು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ನೋಡಿ ಇವತ್ತು ಮಾನ್ಯ ಮತದಾರ ಪ್ರಭುಗಳು ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದ ಹೇಳಿ ನನ್ನ 4 ಮಾತು ಜೈ ಜೈ. ಮಾದೇವಪ್ಪ ಯಾದವಾಡ್ ಮತ್ತು ಯಲ್ಲಪ್ಪ ಯಾದವಾಡ್ ಹಾಗೂ ಚುನಾವಣೆಯಲ್ಲಿ ಜಯಗಳಿಸಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ನಮ್ಮ ಸುಪ್ರೀಂ ಟಿವಿ ತಂಡದ ವತಿಯಿಂದ ಆರ್ಥಿಕ ಅಭಿನಂದನೆಗಳು. ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ಹಾಗೂ ಸುದ್ದಿಗಳಿಗಾಗಿ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.